ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮ್ಮ ಅವೇರ್ ಆ್ಯಂಡ್ ಬಿವೇರ್ ಚಾನಲ್ಗೆ ಸುಸ್ವಾಗತ. ನಿಮ್ಮ ಜೀವನದಲ್ಲೂ ಈ ರೀತಿಯ ಸಮಸ್ಯೆಗಳಿವೆಯಾ? ಎಷ್ಟೇ ಪ್ರಯತ್ನ ಮಾಡಿದರೂ ಯಶಸ್ಸು ಸಿಗುತ್ತಿಲ್ಲವಾ? ಹಣ ಬಂದರೂ ಉಳಿಯುತ್ತಿಲ್ವಾ? ಒಳ್ಳೆಯವರನ್ನು ನಂಬಿ ಮೋಸ ಹೋಗಿದ್ದೀರಾ? ಕೋಪದಲ್ಲಿ ತೆಗೆದುಕೊಂಡ ಒಂದು ನಿರ್ಧಾರ ಜೀವನವನ್ನೇ ಬದಲಾಯಿಸಿದೆಯಾ? ಹಾಗಾದರೆ ಈ ವಿಡಿಯೋ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಸುಮಾರು 2300 ವರ್ಷಗಳ ಹಿಂದೆ ಬದುಕಿದ್ದ ಮಹಾನ್ ತತ್ವಜ್ಞಾನಿ ಚಾಣಕ್ಯರು ಇಂದಿನ ಪ್ರತಿಯೊಂದು ಸಮಸ್ಯೆಗೂ ಉತ್ತರ ನೀಡಿದ್ದಾರೆ. ಇಂದು ಅವರ ಕೆಲವು ಸೂತ್ರಗಳನ್ನು ಕೇವಲ ಕೇಳುವುದಲ್ಲ, ನಿಮ್ಮ ಜೀವನದಲ್ಲಿ ಹೇಗೆ ಬಳಸಬಹುದು ಎಂಬುದನ್ನು ನೋಡೋಣ. ಸ್ನೇಹಿತರೆ, ನಾವೆಲ್ಲರೂ ಅನುಭವಿಸ್ತಿರುವಂತಹ ಒಂದು ವಿಚಿತ್ರ ಸಮಸ್ಯೆ ಅಂದರೆ ಸೋಮಾರಿತನ ಹಾಗೂ ಮುಂದೂಡುವ ಅಭ್ಯಾಸ. ನಾಳೆ ಮಾಡುತ್ತೇನೆ, ಇನ್ನೊಂದು ದಿನದಿಂದ ಆರಂಭಿಸುತ್ತೇನೆ, ಇದೇ ನಮ್ಮ ಕನಸುಗಳನ್ನು ಕೊಲ್ಲುವ ದೊಡ್ಡ ಶತ್ರು. ಚಾಣಕ್ಯರ ಪ್ರಕಾರ ಸಮಯವನ್ನು ಗೌರವಿಸದವನು ಯಶಸ್ಸನ್ನು ಎಂದಿಗೂ ಕಾಣುವುದಿಲ್ಲ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಪ್ರತಿದಿನ ಕೇವಲ 1 ಗಂಟೆ ಓದುತ್ತಾನೆ. ಮತ್ತೊಬ್ಬ ವಿದ್ಯಾರ್ಥಿ ಪರೀಕ್ಷೆಯ ಹಿಂದಿನ ದಿನ ಮಾತ್ರ ಓದುತ್ತಾನೆ. ಇಬ್ಬರಿಗೂ ಒಂದೇ ಪುಸ್ತಕ, ಒಂದೇ ಪರೀಕ್ಷೆ, ಆದರೆ ಫಲಿತಾಂಶ ಮಾತ್ರ ಸಂಪೂರ್ಣವಾಗಿ ಬೇರೆ ಬೇರೆ ಬರುತ್ತದೆ. ಇದರ ಅರ್ಥ ಸಣ್ಣ ಶಿಸ್ತು ದೊಡ್ಡ ಯಶಸ್ಸನ್ನು ತರುತ್ತದೆ ಎಂದು. ಎಲ್ಲರ ಮತ್ತೊಂದು ಸಮಸ್ಯೆ ಅಂದರೆ ಹಣ ಬರುತ್ತೆ, ಮಂತ್ಲಿ ಸಂಬಳ ತಗೋತೀವಿ, ಆದರೆ ಏನು ಉಳಿಯಲ್ಲ ಕೊನೆಗೆ ಕೈಯಲ್ಲಿ ಅಂತ. ಇದರ ಅರ್ಥ ಏನು? ತಿಂಗಳ ಸಂಬಳ ಬಂದ 5 ದಿನಗಳಲ್ಲೇ ಖಾಲಿಯಾಗುತ್ತೆ, ನಂತರ ಸಾಲ, ಮತ್ತೆ EMI, ಇದೇನಾ ಜೀವನ? ಚಾಣಕ್ಯರ ಪ್ರಕಾರ ಹಣ ಸಂಪಾದಿಸುವುದಕ್ಕಿಂತ ಅದನ್ನು ಉಳಿಸುವ ಜ್ಞಾನ ಅತ್ಯಂತ ಮುಖ್ಯವಾದದ್ದು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ತಿಂಗಳಿಗೆ 1 ಲಕ್ಷ ಸಂಪಾದಿಸುತ್ತಾನೆ, ಇನ್ನೊಬ್ಬ 50,000 ಸಂಪಾದಿಸುತ್ತಾನೆ ಅಂದ್ಕೊಳ್ಳೋಣ. ಆದರೆ ಉಳಿಸುವ ಅಭ್ಯಾಸ ಇರುವ ವ್ಯಕ್ತಿ ಮಾತ್ರ ಮುಂದೆ ಶ್ರೀಮಂತನಾಗುತ್ತಾನೆ. ಆದಾಯಕ್ಕಿಂತ ಉಳಿತಾಯವೇ ನಿಜವಾದ ಸಂಪತ್ತು ಎಂಬುದು ಚಾಣಕ್ಯರ ಅಭಿಪ್ರಾಯ. ಈ ಸಮಸ್ಯೆಗಳಿಂತಲೂ ದೊಡ್ಡದು ಅಂದರೆ ನಮ್ಮ ಸ್ನೇಹಿತರೆ ತಪ್ಪು ಸ್ನೇಹಿತರು ಅಂತಲೇ ಹೇಳ್ಬೋದು. ಕೆಲವರು ಸ್ನೇಹಿತರಾಗಿ ಬರುತ್ತಾರೆ, ಆದರೆ ಜೀವನವನ್ನೇ ಹಾಳು ಮಾಡುತ್ತಾರೆ. ಚಾಣಕ್ಯರ ಪ್ರಕಾರ ದುಷ್ಟ ಸ್ನೇಹಿತರಿಗಿಂತ ಏಕಾಂತವೇ ಉತ್ತಮ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಒಳ್ಳೆಯ ಅಂಕ ಪಡೆಯುತ್ತಿದ್ದ, ಕೆಟ್ಟ ಸ್ನೇಹಿತರ ಜೊತೆ ಸೇರಿ ನಂತರ ಓದುವುದನ್ನೇ ಬಿಟ್ಟ. ನಿಮ್ಮ ಭವಿಷ್ಯವನ್ನು ನಿಮ್ಮ ಸ್ನೇಹಿತರು ನಿರ್ಧರಿಸುತ್ತಾರೆ ಎಂಬುದು ಎಲ್ಲೋ ಒಂದು ಕಡೆ ಸತ್ಯ ಅನಿಸುತ್ತದೆ. ಸ್ನೇಹಿತರೆ, ನೀವೆಲ್ಲರೂ ಅನುಭವಿಸ್ತಾರಂತಹ ಮತ್ತೊಂದು ಸಮಸ್ಯೆ ಅಂದರೆ ಕೋಪ. ಈಗಿನ ಒಂದು ಜಂಜಾಟದ ಪ್ರಪಂಚದಲ್ಲಿ ಕೋಪ ಅನ್ನೋದು ಎಲ್ಲರಿಗೂ ತಕ್ಷಣವೇ ಬರುತ್ತೆ. 1 ನಿಮಿಷದ ಕೋಪ ಹಲವು ವರ್ಷಗಳ ಸಂಬಂಧವನ್ನು ಮುರಿಯಬಹುದು. ಚಾಣಕ್ಯರ ಪ್ರಕಾರ ಭಾವನೆಯಿಂದಲ್ಲ, ಬುದ್ಧಿಯಿಂದ ನಿರ್ಧಾರಗಳನ್ನು ಮಾಡಿ. ಕೋಪ ಕ್ಷಣಿಕ, ಅದರ ಪರಿಣಾಮ ಮಾತ್ರ ದೀರ್ಘಕಾಲ ಇರುತ್ತದೆ ಎಂದು ಹೇಳುತ್ತಾರೆ. ಎಲ್ಲರಿಗೂ ನಮ್ಮ ರಹಸ್ಯಗಳನ್ನು ಹಂಚಿಕೊಳ್ಳುವುದು ಇದೊಂದು ದೊಡ್ಡ ಸಮಸ್ಯೆ ಸ್ನೇಹಿತರೆ. ನಾವು ಕನಸು ಕಾಣುತ್ತಿದ್ದಂತೆ ಅದನ್ನು ಎಲ್ಲರಿಗೂ ಹೇಳಿಬಿಡುತ್ತೇವೆ. ಚಾಣಕ್ಯರ ಪ್ರಕಾರ ಯೋಜನೆಗಳನ್ನು ರಹಸ್ಯವಾಗಿಡಿ. ವ್ಯವಹಾರ ಆರಂಭಿಸುವ ಮುನ್ನವೇ ಎಲ್ಲರಿಗೂ ಹೇಳಿದ ವ್ಯಕ್ತಿಯ ಒಂದು ಐಡಿಯಾವನ್ನು ಮತ್ತೊಬ್ಬರು ಅವನಿಗಿಂತ ಮುಂಚೆಯೇ ಜಾರಿಗೆ ತರುತ್ತಾರೆ. ನಿಮ್ಮ ಕೆಲಸವೇ ನಿಮ್ಮ ಪರಿಚಯವಾಗಲಿ, ಅದನ್ನು ಮೊದಲೇ ಹೇಳಿಕೊಳ್ಳುವ ಯಾವುದೇ ಅಗತ್ಯವೂ ಕೂಡ ಇಲ್ಲ. ಕೊನೆಯದಾಗಿ ಹಾಗೂ ಅತ್ಯಂತ ಮುಖ್ಯವಾದ ಒಂದು ಸಮಸ್ಯೆ ಅಂದರೆ ಗುರಿಯಿಲ್ಲದ ಜೀವನ ಸ್ನೇಹಿತರೆ. ಬೆಳಿಗ್ಗೆ ಏಳುತ್ತೇವೆ, ದಿನವನ್ನು ಕಳೆಯುತ್ತೇವೆ, ಆದರೆ ಏಕೆ ಬದುಕುತ್ತಿದ್ದೇವೆ ಎಂಬುದೇ ಗೊತ್ತಿರುವುದಿಲ್ಲ. ಚಾಣಕ್ಯರ ಪ್ರಕಾರ ಗುರಿಯಿಲ್ಲದ ಜೀವನ ದಿಕ್ಕಿಲ್ಲದ ಹಡಗಿನಂತೆ. ಉದಾಹರಣೆಗೆ, ಒಬ್ಬ ಯುವಕ ದಿನಕ್ಕೆ 1 ಗಂಟೆ ಹೊಸ ಕೌಶಲ್ಯವನ್ನು ಕಲಿಯಲು ಆರಂಭಿಸಿದರೆ ಕೆಲವು ವರ್ಷಗಳಲ್ಲಿ ಅದೇ ಅವನ ವೃತ್ತಿಯಾಗುತ್ತದೆ. ಗುರಿ ಸ್ಪಷ್ಟವಾದರೆ ಅವಕಾಶಗಳು ನಿಮ್ಮನ್ನು ತಾನಾಗೇ ಹುಡುಕಿಕೊಂಡು ಬರುತ್ತದೆ. ನಿಮ್ಮೆಲ್ಲರ ಮತ್ತೊಂದು ದೊಡ್ಡ ಸಮಸ್ಯೆ ಅಂದರೆ ಸ್ವಯಂ ನಿಯಂತ್ರಣದ ಕೊರತೆ. ಮೊಬೈಲ್, ಸೋಷಿಯಲ್ ಮೀಡಿಯಾ, ಸಮಯದ ವ್ಯರ್ಥ, ಹೀಗೆ ಹಲವಾರು ರೀತಿಯಲ್ಲಿ ನಾವು ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತೀವಿ ಹಾಗೂ ನಮ್ಮ ಮೇಲೆ ನಮಗೆ ನಿಯಂತ್ರಣವೇ ಇರೋದಿಲ್ಲ. ಚಾಣಕ್ಯರ ಪ್ರಕಾರ ತಮ್ಮ ಮನಸ್ಸನ್ನು ಗೆದ್ದವರು ಜಗತ್ತನ್ನೇ ಗೆಲ್ಲುತ್ತಾರೆ. ಪ್ರತಿದಿನ ಕೇವಲ 2 ಗಂಟೆ ಮೊಬೈಲ್ ಕಡಿಮೆ ಬಳಸಿದ ವಿದ್ಯಾರ್ಥಿ ತನ್ನ ಫಲಿತಾಂಶವನ್ನೇ ಬದಲಾಯಿಸಬಹುದು. ನಿಮ್ಮ ಅಭ್ಯಾಸಗಳೇ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತವೆ. ಹಾಗಾಗಿ ಸ್ನೇಹಿತರೆ, ಚಾಣಕ್ಯರು ನಮಗೆ ಕೇವಲ ರಾಜಕೀಯವನ್ನು ಕಲಿಸಲಿಲ್ಲ, ಜೀವನವನ್ನು ಹೇಗೆ ಗೆಲ್ಲಬೇಕು ಎಂಬುದನ್ನು ಕಲಿಸಿದರು. ನಿಮ್ಮ ಬಳಿ ಕೋಟ್ಯಾಂತರ ರೂಪಾಯಿ ಇರಬೇಕಾಗಿಲ್ಲ, ಆದರೆ ಈ 10 ಸೂತ್ರಗಳು ಇದ್ದರೆ ನೀವು ನಿಮ್ಮ ಜೀವನದ ರಾಜರಾಗಬಹುದು. ನೆನಪಿಟ್ಟುಕೊಳ್ಳಿ, ಸಮಯವನ್ನು ಗೌರವಿಸಿ, ಜ್ಞಾನವನ್ನು ಸಂಪಾದಿಸಿ, ಪರಿಶ್ರಮವನ್ನು ಬಿಡಬೇಡಿ, ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿಟ್ಟುಕೊಳ್ಳಿ. ಆಗ ಯಶಸ್ಸು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತದೆ. ಇಂತಹ ಚಿಂತನೆ ಬದಲಾಯಿಸುವ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಒಂದು ಉತ್ತಮ ಆಲೋಚನೆ ಒಬ್ಬ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸಬಹುದು.